ಈ ಕನ್ಯಾ ರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಬಹುಮುಖ್ಯವಾದ ವಿಚಾರಗಳು. ಯಾಕಂತಂದ್ರೆ ನಿತ್ಯ ಜೀವನದಲ್ಲಿ ಅಳವಡನೆ ಮಾಡಿಕೊಳ್ಳುವಂತಹ ಮತ್ತೆ ಸಾಮಾನ್ಯವಾಗಿ ನೀವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ. ಈಗ ಕನ್ಯಾ ರಾಶಿಯವರು, ನಿಮ್ಮ ರಾಶಿ ಬಗ್ಗೆ ನಿಮಗೆ ಒಂದಿಷ್ಟು ಬೇಸಿಕ್ ಆದಂತ ಮಾಹಿತಿಗಳು ಗೊತ್ತಿಲ್ಲದೆ ಇದ್ರೆ ಹೇಗೆ? ಅದನ್ನ ನಾನು ನಿಮಗೆ ತಿಳಿಯುವ ಹಾಗೆ ಸರಳವಾಗಿ ನಿಮಗೆ ಅವಶ್ಯಕತೆ ಇರತಕ್ಕಂತಹ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯವರು ಬಹಳ ಇಂಪಾರ್ಟೆಂಟ್ ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಮಾಹಿತಿಗಳ ವಿಡಿಯೋಗಳು ಸಿಗುತ್ತೆ. ನಿಮ್ಮ ರಾಶಿಗೆ ಸಂಬಂಧಪಟ್ಟಂತ ವಿಡಿಯೋನ ನೀವು ಅಲ್ಲೂ ಕೂಡ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಒಂದು ಜನ್ಮ ನಕ್ಷತ್ರಗಳು ನಾನು ಮಾಸ ಭವಿಷ್ಯದಲ್ಲೆಲ್ಲ ಹೇಳಿರ್ತಾ ಇರ್ತೇನೆ ನಿಮಗೆ. ಈ ಕನ್ಯಾ ರಾಶಿಯವರ ಒಂದು ನಕ್ಷತ್ರಗಳನ್ನು ನೋಡೋದಾದ್ರೆ, ಈ ಉತ್ತರ ನಕ್ಷತ್ರದ 2, 3, 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣಗಳು, ಇನ್ನು ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಕನ್ಯಾ ರಾಶಿ. ಕನ್ಯಾ ರಾಶಿಯ ಒಂದು ಲಾಂಛನ ಯಾವ ತರ ಇರುತ್ತೆ ಅಂತಂದ್ರೆ, ಕನ್ಯೆಯ ಚಿತ್ರ, ಹೆಣ್ಣಿನ ಚಿತ್ರವನ್ನ ಇರುವಂತಹ ಲಾಂಛನ ಆಗಿರ್ತಕ್ಕಂಥದ್ದು. ಇನ್ನು ಈ ಕನ್ಯಾ ರಾಶಿಗೆ ರಾಶ್ಯಾಧಿಪತಿ ಯಾರು ಗೊತ್ತಾ? ಬುಧ ನಿಮ್ಮ ರಾಶಿಗೆ ರಾಶ್ಯಾಧಿಪತಿ ಆಗುವಂತದ್ದು. ಇದನ್ನೆಲ್ಲ ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. ಇನ್ನು ಇದು ಭೂತತ್ವದ ರಾಶಿ, ಭೂಮಿ ತತ್ವದ ರಾಶಿ ಆಗಿರ್ತಕ್ಕಂಥದ್ದು. ಇನ್ನ ಈ ರಾಶಿಯ ಸ್ವಭಾವ ಯಾವ ತರ ಇರುತ್ತೆ ಅಂತಂದ್ರೆ, ಸೌಮ್ಯವಾದಂತಹ ಸ್ವಭಾವ, ತುಂಬಾ ಮೃದುವಾಗಿರ್ತಾರೆ, ಸಾಫ್ಟ್ ಆಗಿರ್ತಾರೆ, ಕೂಲ್ ಆಗಿರ್ತಾರೆ, ಈ ರೀತಿಯಾಗಿರ್ತಕ್ಕಂತಹ ಒಂದು ಸ್ವಭಾವ. ಇನ್ನು ಇವರು ವೈಶ್ಯ ವರ್ಣವನ್ನ ಹೊಂದಿರತಕ್ಕಂಥದ್ದು, ವೈಶ್ಯ ವರ್ಣದ ರಾಶಿ. ಈ ರಾಶಿಯ ಲಿಂಗ ಯಾವುದು ಅಂತಂದ್ರೆ ಸಹಜವಾಗಿ ಸ್ತ್ರೀಲಿಂಗದ ರಾಶಿ ಆಗಿರ್ತಕ್ಕಂಥದ್ದು. ಇನ್ನ ಇವರಿಗೆ ಫೇವರಿಟ್ ಆಗಿರುವಂತ ದಿಕ್ ಯಾವುದು? ಈ ರಾಶಿಯ ದಿಕ್ ಯಾವುದು? ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭವಾಗಿರ್ತಕ್ಕಂಥ ದಿಕ್ಕನ್ನು ನೋಡೋದಾದ್ರೆ ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕು ತುಂಬಾ ಉತ್ತಮವಾಗಿರ್ತಕ್ಕಂತಹ ದಿಕ್ಕು. ಪೂರ್ವ ದಿಕ್ಕನ್ನು ಕೂಡ ಚೆನ್ನಾಗಿರುತ್ತೆ, ಅಂಥದ್ದೇನು ಸಮಸ್ಯೆ ಇಲ್ಲ. ಇನ್ನು ಈ ಒಂದು ರಾಶಿಯ ಒಂದು ಅದೃಷ್ಟ ಸಂಖ್ಯೆ, ನಿಮ್ಗೆ ಒಂದು ನಂಬರ್ಸ್ ಅಂತ ಹೇಳೋದಾದ್ರೆ ಯಾವ ನಂಬರು ನಿಮಗೆ ಶುಭವಾಗಿರುತ್ತೆ, ಯಾವ ಒಂದು ಸಂಖ್ಯೆ ನಿಮಗೆ ಶುಭವಾಗಿರುತ್ತೆ ಅಂತ ನೋಡಿದ್ರೆ 5ನೇ ನಂಬರು ತುಂಬಾ ಲಕ್ಕಿ ನಂಬರು. ನೀವು ಯಾವುದೇ ಒಂದು ಕೆಲಸದಲ್ಲಿರ್ಲಿ, ಕಾರ್ಯದಲ್ಲಿರ್ಲಿ, ವಾಹನಗಳಿಗಿರ್ಲಿ, ಅಥವಾ ಇನ್ನಿತರ ಯಾವುದೇ ಒಂದು ನಂಬರ್ ಅಂತ ಬಂದಾಗ ಅದು 5ನೇ ನಂಬರ್ ಅನ್ನುವಂಥದ್ದು ತುಂಬಾ ಉಪಯುಕ್ತ ಆಗುತ್ತೆ. ದಿನಾಂಕಗಳು ನೋಡಿದ್ರೆ 5, 14, 23 ಈ ರೀತಿಯಾಗಿರ್ತಕ್ಕಂಥ ದಿನಾಂಕಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಗಳು ಕೊಡ್ತವೆ. 5 ನಿಮ್ಮ ಲಕ್ಕಿ ನಂಬರ್ ಆಗಿರುತ್ತೆ. ಹೌದು, ನಿಮ್ಮ ಸಂಕಷ್ಟಗಳಿಗೆ, ನಿಮ್ಮ ನೋವುಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಯಾವ ದೇವರನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ಪರಿಪೂರ್ಣವಾದ ಉತ್ತಮ ರೀತಿಯ ಒಂದು ಫಲ ಸಿಗುತ್ತೆ ಅಂತ ನೋಡಿದ್ರೆ, ಮಹಾವಿಘ್ನ ನಿವಾರಕ ಗಣೇಶ ಮತ್ತು ವಿಷ್ಣು ಈ ಒಂದು ದೇವರಿಗೆ ಪೂಜೆಯನ್ನ ಮಾಡಿಸ್ತಕ್ಕಂಥದ್ರಿಂದ, ಆರಾಧನೆ ಮಾಡತಕ್ಕಂಥದ್ರಿಂದ ಒಳ್ಳೆ ಫಲವನ್ನ ನೀವು ಪಡ್ಕೋತೀರಿ. ನಿಮಗೆ ಶುಭವಾಗಿರ್ತಕ್ಕಂಥ ನಿಮ್ಮ ರಾಶಿಗೆ ಅದೃಷ್ಟ ದೇವತೆಗಳು, ಅರ್ಥ ಆಯ್ತಾ? ಇದನ್ನೆಲ್ಲವನ್ನು ನಿಮ್ಗೆ ಯೂಸ್ ಆಗುತ್ತೆ. ಇನ್ನು ಬಹಳಷ್ಟು ವಿಚಾರ ಇದೆ ನೋಡಿ. ಈಗ ಈ 7 ವಾರಗಳಲ್ಲಿ ನಿಮಗೆ ಯಾವ ವಾರ ಶುಭವಾಗಿರ್ತಕ್ಕಂಥದ್ದು, ಯಾವ ವಾರ ನಿಮಗೆ ಚೆನ್ನಾಗಿದೆ ಅನ್ನುವಂತ ಮಾಹಿತಿ. ನಿಮಗೆ ಯಾವ ವಾರ ಚೆನ್ನಾಗಿದೆ ಅಂತ ನೋಡಿದ್ರೆ, ಬುಧವಾರ ಮತ್ತು ಸೋಮವಾರ ನಿಮಗೆ ತುಂಬಾ ಉಪಯುಕ್ತವಾದ ದಿನಗಳು. ನೀವೇನಾದ್ರೂ ಕೆಲಸ ಕಾರ್ಯ ಮಾಡೋದಾದ್ರೆ ಇದ್ರ ಕಡೆ ಸ್ವಲ್ಪ ಒತ್ತು ಕೊಡಿ. ಸೋಮವಾರ ಮತ್ತು ಬುಧವಾರ ನಿಮಗೆ ಲಕ್ಕಿ ಡೇ ಅಂತ ಹೇಳ್ಬೋದು, ಉತ್ತಮವಾಗಿರತಕ್ಕಂತ ಅದೃಷ್ಟದ ದಿನಗಳು, ಆಯ್ತಾ? ಇನ್ನು ಅದೃಷ್ಟದ ಬಣ್ಣ ಯಾವುದು ಅಂತಂದ್ರೆ ಹಸಿರು ಮತ್ತು ಹಳದಿ ಆಗಿರತಕ್ಕಂಥದ್ದು ನಿಮ್ಮ ಒಂದು ಬಣ್ಣ. ಇನ್ನು ನಿಮ್ಮ ರಾಶಿಯ ರತ್ನ ಅಂದ್ರೆ ನಿಮ್ಮ ರಾಶಿಗೆ ಬರುವಂತಹ ರತ್ನ ಯಾವುದು ಅಂತಂದ್ರೆ ಪಚ್ಚೆ ಎನ್ನುವಂಥದ್ದು ನಿಮ್ಮ ರಾಶಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಈ ಕಾಲಪುರುಷನ ಒಂದು ಅಂಗದಲ್ಲಿ ಯಾವ ಅಂಗ ಹೋಲುತ್ತೆ, ಕನ್ಯಾ ರಾಶಿಯ ಅಂಗ ಯಾವುದು, ಸ್ಥಾನ ಯಾವುದು ಅಂತ ಕೇಳಿದ್ರೆ ಹೊಟ್ಟೆಯ ಭಾಗ ಕನ್ಯಾ ರಾಶಿಯ ಸ್ಥಾನವಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು
ಇಂಪಾರ್ಟೆಂಟ್ ಆದಂತ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡೋರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಒಂದೊಂದು ಜಾತಕ ಆರ್ಡರ್ ಮಾಡಿಸ್ಕೊಂಡವರು ಇವತ್ತಿನ ದಿವಸ 10-15 ಅವ್ರ ಪರಿವಾರದ ಎಲ್ಲರದು ಜಾತಕವನ್ನ ತರಿಸ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದ್ರ ಫೀಲಿಂಗ್ ಹೇಗಿರ್ಬೋದು, ಆ ಜಾತಕವನ್ನ ತೆಗೆದುಕೊಂಡಾಗ ಅದರ ಅನುಭವ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈಗಲೇ ನೀವು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಿಮಗೆ ಮಿತ್ರ ರಾಶಿಗಳು ಯಾವುವು ಅಂತ ನೋಡಿದ್ರೆ ಮೇಷ, ಮಿಥುನ, ಸಿಂಹ ರಾಶಿ ಮಿತ್ರ ರಾಶಿಗಳು. ಇನ್ನು ಶತ್ರು ರಾಶಿ ಯಾವುದು ಅಂತಂದ್ರೆ ಕಟಕ ರಾಶಿ. ಕಟಕ ರಾಶಿ ನಿಮಗೆ ಶತ್ರು ರಾಶಿ. ಇನ್ನು ನಿಮ್ಮಲ್ಲಿರ್ತಕ್ಕಂಥ ವಿಶೇಷವಾದ ಗುಣ ಯಾವುದು ಅಂತಂದ್ರೆ ರಾಜಿ ಮಾಡಿಕೊಳ್ಳುವಂತಹ ಗುಣ, ಕಲಾ ವಿಮರ್ಶಕರಾಗಿರ್ತಕ್ಕಂತಹ ಗುಣ, ಸಂಪನ್ನರಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಗೊಂದಲ, ಗಜಗೋತ್ರಗಳು ಬೇಡ, ಗಲಾಟೆಗಳು ಬೇಡ, ಸಮಸ್ಯೆಗಳು ಬೇಡ, ಶಾಂತವಾಗಿರೋಣ, ನೆಮ್ಮದಿಯಾಗಿರೋಣ, ಹೊಂದಾಣಿಕೆ ಮಾಡಿಕೊಂಡು ಹೋಗೋಣ ಅನ್ನುವಂತಹ ಸ್ವಭಾವದವರು. ಇನ್ನು ಈ ಪ್ಲಸ್ ಪಾಯಿಂಟ್ ಏನು, ನಿಮ್ಮ ರಾಶಿಗೆ ಏನು ಪ್ಲಸ್ ಪಾಯಿಂಟ್ ಇದೆ, ನಿಮ್ಮಲ್ಲಿ ಏನು ಒಂದು ವಿಶೇಷ ಇದೆ ಅಂತಂದ್ರೆ ಚುರುಕಾಗಿರ್ತಕ್ಕಂತಹ ವ್ಯಕ್ತಿತ್ವ. ಯಾಕಂತಂದ್ರೆ ನಿಮಗೆ ವ್ಯವಹಾರ ಜ್ಞಾನ ಅನ್ನುವಂಥದ್ದಿರುತ್ತೆ, ಸಮಯ ಪ್ರಜ್ಞೆ ಅನ್ನುವಂಥದ್ದಿರುತ್ತೆ, ಜಾಣತನದ ಹೆಜ್ಜೆಯನ್ನ ಇಡ್ತೀರಿ, ಸಮಯಕ್ಕೆ ತಕ್ಕಂತೆ ನೀವು ಯೋಚನೆಯನ್ನ ಮಾಡ್ತೀರಿ. ಅದು ನಿಮಗೆ ಪ್ಲಸ್ ಪಾಯಿಂಟ್. ಆಯ್ತಾ? ನೋಡಿ, ಇಷ್ಟೆಲ್ಲ ನಿಮಗೆ ಏನೇನು ಅದೃಷ್ಟದ ವಾರಗಳು, ಬಣ್ಣಗಳು, ನಂಬರ್ಗಳು, ದೇವತೆಗಳು, ಒಂದಿಷ್ಟು ಪ್ಲಸ್ ಪಾಯಿಂಟ್, ಬಹಳಷ್ಟು ವಿಚಾರಗಳು ಹೇಳಿದ್ದೀನಿ. ಪ್ಲಸ್ ಬಗ್ಗೆ ಹೇಳಿದ್ದೀನಿ. ಮೈನಸ್ಗಳ ಬಗ್ಗೆನೂ ನೀವು ತಿಳ್ಕೊಬೇಕಲ್ವಾ? ಮೈನಸ್ಗಳ ಬಗ್ಗೆ ಏನು ಅಂತಂದ್ರೆ ನಿಮಗೆ ಯಾವ ವಾರ, ಯಾವ ತಿಥಿ, ಯಾವ ನಕ್ಷತ್ರ ಸೂಟ್ ಆಗಲ್ಲ, ನಿಮಗೆ ಮೈನಸ್ ಇದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ, ನಿಮ್ಮ ಒಂದು ಮಾಸ ಯಾವುದು ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಭಾದ್ರಪದ ಮಾಸ ಘಾತ ಮಾಸ ಆಗುತ್ತೆ. ಅಂದ್ರೆ ಅಷ್ಟೊಂದು ಸೂಕ್ತವಲ್ಲ ಭಾದ್ರಪದ ಮಾಸ. ಇನ್ನು 5ನೇ ತಿಥಿ, 10ನೇ ತಿಥಿ, 15ನೇ ತಿಥಿ ನಿಮಗೆ ಘಾತ ತಿಥಿಗಳಾಗ್ತಕ್ಕಂಥದ್ದು. ಶನಿವಾರ ನಿಮಗೆ ಹೊಂದಾಣಿಕೆ ಆಗಲ್ಲ, ಶನಿವಾರ ಘಾತವಾರ ಆಗುತ್ತೆ. ಹಾಗಾಗಿ ಏನಾದ್ರೂ ಒಂದಿಷ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಇನ್ನು ಘಾತ ನಕ್ಷತ್ರಗಳು ಶ್ರವಣ ನಕ್ಷತ್ರ ಘಾತ ನಕ್ಷತ್ರ. ಇನ್ನು ಘಾತ ಯೋಗ ಯಾವುದು ಅಂತಂದ್ರೆ ಶುಕ್ಲ, ಘಾತಕರಣ ಯಾವುದು ಅಂತಂದ್ರೆ ಕೌಲವ. ಈ ಒಂದು ಏನ್ ಹೇಳಿದೆ ನಾನು, ಭಾದ್ರಪದ 5, 10, 15 ತಿಥಿಗಳು ಮತ್ತು ಶನಿವಾರ, ಶ್ರಾವಣ ಮಾಸ, ಈ ಒಂದು ಶ್ರಾವಣ ನಕ್ಷತ್ರ, ಈ ಒಂದು ಸಂದರ್ಭಗಳಲ್ಲಿ ಪ್ರಯಾಣ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಯಾತ್ರೆ ಆಗಿರ್ಬೋದು, ಅಥವಾ ಯಾರೋ VVIPಗಳಿಗೆ ಭೇಟಿ ಆಗ್ತಾ ಇದ್ದೀನಿ, ಅಥವಾ ಏನೋ ಒಂದು ಕೆಲಸ ದೊಡ್ಡ ವ್ಯಕ್ತಿಗಳಿಂದ ಸರ್ಕಾರದ ಮಟ್ಟದಲ್ಲಿ ನನಗೆ ಆಗ್ತಾ ಇದೆ, ಅವರನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಇನ್ನು ಹೊಸ ಉದ್ಯೋಗ ಪ್ರಾರಂಭ ಮಾಡೋದಕ್ಕೆ
ಅಪ್ಲೈ ಆಗುತ್ತೆ. ಸಾಧ್ಯವಾದ್ರೆ ಈ ಒಂದು ಸಂದರ್ಭಗಳನ್ನ ಬಿಟ್ಟು ಮಾಡುವಂಥದ್ದು ಒಳ್ಳೆಯದು. ಇನ್ನು ನಿಮಗೆ ಮದುವೆಗೆ ಇನ್ನಿತರ ಯಾವುದೇ ಒಂದು ಉಪನಯನ ಕಾರ್ಯಗಳಿಗೆ, ಮಂಗಳ ಕಾರ್ಯಗಳಿಗೆ ಅಂಥದ್ದೇನು ಸಮಸ್ಯೆಗಳು ಬರಲ್ಲ. ಅವತ್ತಿನ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಪಂಚಾಂಗವನ್ನು ತಿಳಿದುಕೊಂಡು ಅದನ್ನ ಸರಿಯಾಗಿ ನೋಡಿಕೊಂಡು ಕೆಲಸ ಮಾಡ್ಕೊಳ್ಳಿ. ಇನ್ನು ನಿಮಗೆ ಮೈನಸ್ ಪಾಯಿಂಟ್ ಏನಿದೆ? ಮೈನಸ್ ಪಾಯಿಂಟ್ ಏನಿದೆ ಅಂತಂದ್ರೆ ಋಣಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ತಪ್ಪು ಹುಡುಕ್ತಕ್ಕಂಥದ್ದು, ಬೇರೆಯವರು ಎಲ್ಲಿ ಸಿಕ್ಕಾಕೋತಾರೆ ಅನ್ನುವಂತ ಒಂದು ತಪ್ಪನ್ನ ಹುಡುಕ್ತಕ್ಕಂಥದ್ದು. ಇದು ನಿಮಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಎಷ್ಟೋ ಸಲ ಅದರಿಂದ ನೀವು ಒಂದ್ ಸ್ವಲ್ಪ ಪೇಚಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ಇನ್ನು ನೀವು ಬಹಳಷ್ಟು ಮುಗ್ಧ ಸ್ವಭಾವದ ವ್ಯಕ್ತಿಗಳು. ಯಾಕಂತಂದ್ರೆ ಒಂಥರ ಮಗು ತರ ನೋಡ್ಲಿಕ್ಕೂ ಬಹಳಷ್ಟು ಆಕರ್ಷಣೀಯವಾಗಿರ್ತೀರಿ, ಸುಂದರವಾಗಿರ್ತೀರಿ. ಆಮೇಲೆ ನಿಮಗೆ ಬೇಗ ಒಂಥರ ಸೆಂಟಿಮೆಂಟ್ ಅಲ್ಲಿ ಲಾಕ್ ಆಗ್ಬಿಡ್ತೀರಿ. ನಿಮ್ಮ ಪ್ರಾಬ್ಲಮ್ಗಳು ಅಥವಾ ಬೇರೆಯವ್ರ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಏನಾದ್ರು ನೋಡಿದ್ರೆ ಒಂದಿಷ್ಟು ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು, ಅಥವಾ ಕಷ್ಟದಲ್ಲಿದ್ದಾರಲ್ಲ ಮರುಕ ಪಡ್ತೀರಿ ಅದ್ರ ಬಗ್ಗೆ ನೋಡಿ. ಈ ತರ ಒಂಥರ ಫೀಲಿಂಗ್ಸ್ ಇರ್ತಕ್ಕಂತಹ ವ್ಯಕ್ತಿತ್ವ ನಿಮ್ದು. ಇನ್ನು ನೀವು ಕಲೆಯಲ್ಲಿ ಬಹಳಷ್ಟು ನಿಪುಣರಾಗಿರ್ತೀರಿ. ಕಲೆಯಲ್ಲಿ ಯಾವುದೇ ತರದ ಕಲೆ ಇರ್ಬೋದು, ಅದು ಬಹಳಷ್ಟು ಕಲೆಗಳಿರ್ತವೆ. ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದು. ಯಾಕಂತಂದ್ರೆ ನೋಡಿದ ಕೂಡಲೇ ಅದನ್ನ ಗ್ರಹಿಕೆ ಮಾಡ್ಕೊಂಡ್ಬಿಡ್ತೀರಿ, ತಿಳ್ಕೊಂಡ್ಬಿಡ್ತೀರಿ. ಅದು ನಿಮಗೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಎಲ್ಲಾ ಒಂದು ವ್ಯವಹಾರ ಜ್ಞಾನ ಅನ್ನುವಂಥದ್ದು ಇರೋದ್ರಿಂದ ಯಾವುದೇ ಒಂದು ಕ್ಷೇತ್ರದಲ್ಲಿ ವ್ಯಾಪಾರ, ವಹಿವಾಟು ಈ ರೀತಿಯಾಗಿ ಮಾಡ್ತಕ್ಕಂಥದ್ರಿಂದ ಒಳ್ಳೆ ಫಲಗಳೇ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.